ರಾಜ್ಯದಲ್ಲಿ ಅಕ್ಕಿ ಕಳ್ಳರು ಕೂಡ ಇದ್ದಾರೆ. ಎಚ್ಚರಿಕೆಯನ್ನ ವಹಿಸಬೇಕಾದಂತಹ ವಿಚಾರ. ಈ ಕುರಿತಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಇನ್ನು ಅನ್ನಭಾಗ್ಯಕ್ಕೆ ಕನ್ನ ಹಾಕಿದ್ದಾರೆ ಖದೀಮರು. ವೀಕ್ಷಕರೇ, ರಾಜ್ಯದಲ್ಲಿ ಅಕ್ಕಿ ಕಳ್ಳರು ಇದ್ದಾರೆ, ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಅನ್ನಭಾಗ್ಯಕ್ಕೆ ಖದೀಮರು ಕನ್ನ ಹಾಕಿರುವಂತಹ ಘಟನೆ ನಡೀತಾ ಇರುವಂತದ್ದು. ಇನ್ನ ಕಠಿಣ ಕಾನೂನಿದೆ ನಮ್ಮ ರಾಜ್ಯದಲ್ಲಿ. ಕಠಿಣ ಕಾನೂನಿನ ನಡುವೆಯೂ ಕೂಡ ದವಸ ಧಾನ್ಯ ಕಳ್ಳಾಟವಾಗ್ತಾ ಇರುವಂತದ್ದು. ಇನ್ನ ರಾಜ್ಯದಲ್ಲಿ ಅಕ್ಕಿ ಕಳ್ಳರು ಇದ್ದಾರೆ. ಇನ್ನ ಕಠಿಣ ಕಾನೂನಿನ ನಡುವೆಯೂ ಕೂಡ ಕಳ್ಳತನ ಆಗ್ತಾ ಇದೆ. ಪಡಿತರ ಫಲಾನುಭವಿಗಳಿಗೆ ಸೇರುವಂತಹ ಅಕ್ಕಿ ಬೇರೆ ಕಡೆ ಸೇರ್ತಾ ಇರುವಂತದ್ದು. ಇನ್ನ ಕಠಿಣ ಕಾನೂನಿನ ನಡುವೆಯೂ ಕೂಡ ಕಳ್ಳತನ ಮುಂದುವರೆದಿರುವಂತದ್ದು. ಅನ್ನಭಾಗ್ಯಕ್ಕೆ ಖದೀಮರು ಕನ್ನ ಹಾಕಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು. ಅಕ್ರಮ ಮಾರಾಟಕ್ಕೆ ಕಡಿವಾಣವನ್ನ ಹಾಕಲು ಕಸರತ್ತನ್ನ ಮಾಡಲಾಗ್ತಾ ಇದೆ. ಆದ್ರೂ ಕೂಡ ಈ ವರ್ಷ 242 ಪ್ರಕರಣಗಳು ದಾಖಲಾಗಿರುವಂತದ್ದು. 2024 ಮತ್ತು 25ನೇ ಸಾಲಿನಲ್ಲಿ 242 ಪ್ರಕರಣಗಳು ದಾಖಲಾಗಿದೆ. ಅಗತ್ಯ ವಸ್ತುಗಳ ಕಾಯ್ದೆಯಡಿ ಪ್ರಕರಣವನ್ನ ದಾಖಲು ಮಾಡಲಾಗಿರುವಂತದ್ದು. ಕಾಳಸಂತೆಯಲ್ಲಿ ದವಸ ಧಾನ್ಯಗಳ ಮಾರಾಟ ಹೆಚ್ಚಾಗಿರುವಂತದ್ದು. ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿವೆ ಈ 242 ಪ್ರಕರಣಗಳು. ಕಾಳಸಂತೆಯಲ್ಲಿ ದವಸ ಧಾನ್ಯಗಳ ಮಾರಾಟ ಜಾಸ್ತಿ ಆಗಿರುವಂತದ್ದು. ಈ ಕುರಿತಂತೆ ಅಕ್ರಮ ಮಾರಾಟಕ್ಕೆ ಕಡಿವಾಣ ಹಾಕಲು ಕಸರತ್ತನ್ನ ಕೂಡ ನಡೆಸ್ತಾ ಇದೆ ಆಹಾರ ಇಲಾಖೆ. ಆದ್ರೂ ಕೂಡ ಈ ವರ್ಷ 242 ಪ್ರಕರಣಗಳು, ಅಂದ್ರೆ 2024 ಮತ್ತು 25ನೇ ಸಾಲಿನಲ್ಲಿ ಒಟ್ಟಾರೆಯಾಗಿ 242 ಪ್ರಕರಣಗಳು ದಾಖಲಾಗಿರುವಂತದ್ದು. ಅಗತ್ಯ ವಸ್ತುಗಳ ಕಾಯ್ದೆಯಡಿ ಈ ಒಂದು 242 ಪ್ರಕರಣಗಳಿಗೆ FIR ದಾಖಲು ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಒಂದು ವಿಚಾರಣಾ ಹಂತದಲ್ಲಿದೆ ಇಷ್ಟು ಪ್ರಕರಣಗಳು. ಎಸ್ಸಿನ ಅಗತ್ಯ ವಸ್ತುಗಳ ಕಾಯ್ದೆಯಡಿ ಪ್ರಕರಣ ದಾಖಲು ಆಗಿರುವಂತದ್ದು. 242 ಪ್ರಕರಣಗಳಲ್ಲಿ 213 ಪ್ರಕರಣಕ್ಕೆ FIR ದಾಖಲು ಮಾಡಲಾಗಿದೆ. 29 ಪ್ರಕರಣಗಳು ವಿಚಾರಣೆಯ ಹಂತದಲ್ಲಿರುವಂತದ್ದು. ಒಟ್ಟಾರೆಯಾಗಿ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿದೆ ಎಂದು ತಿಳಿಸಲಾಗಿರುವಂತದ್ದು. ಅಕ್ರಮ ಮಾರಾಟಕ್ಕೆ ಕಡಿವಾಣ ಹಾಕಲು ಕಸರತ್ತನ್ನ ಕೂಡ ನಡೆಸ್ತಾ ಇರುವಂತದ್ದು. ಸಿಎಂ ಕನಸಿನ ಯೋಜನೆ ಇದಾಗಿರುವಂತದ್ದು ಅನ್ನಭಾಗ್ಯ. ಆದ್ರೆ ಅನ್ನಭಾಗ್ಯಕ್ಕೆ ಖದೀಮರು ಕನ್ನ ಹಾಕ್ತಾ ಇದ್ದಾರೆ. ಅನ್ನಭಾಗ್ಯಕ್ಕೆ ಕನ್ನ ಹಾಕಿದ್ದಕ್ಕೆ 213 FIR ದಾಖಲಾಗಿದೆ. ಅಲ್ಲದೆ ಒಟ್ಟು 234 ಜನರನ್ನ ಬಂಧನ ಮಾಡಲಾಗಿದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರ ಒಂದು ಕನಸಿನ ಯೋಜನೆ ಅಂತಾನೆ ಹೇಳ್ಬೋದು ಅನ್ನಭಾಗ್ಯಕ್ಕೆ. ಅನ್ನಭಾಗ್ಯಕ್ಕೆ ಕನ್ನ ಹಾಕಿದ್ದಕ್ಕೆ 242 ಪ್ರಕರಣಗಳಲ್ಲಿ 213 ಪ್ರಕರಣಗಳು FIR ದಾಖಲಾಗಿದೆ. 29 ಪ್ರಕರಣಗಳು ವಿಚಾರಣೆಯ ಹಂತದಲ್ಲಿರುವಂಥದ್ದು. ಅನ್ನಭಾಗ್ಯ ಅಂದ್ರೆ ಪಡಿತರ ಭಾಗ್ಯ, ಈ ಒಂದು ಅಂದ್ರೆ ಅಕ್ಕಿ ಕೊಡುವಂತಹ ಭಾಗ್ಯ ಆಗಿರ್ಬೋದು, ದವಸ ಧಾನ್ಯವನ್ನ ಕೊಡುವಂತಹ ಭಾಗ್ಯ ಆಗಿರ್ಬೋದು. ಈ ಒಂದು ಭಾಗ್ಯಕ್ಕೆ ಇದೀಗ ಕನ್ನವನ್ನ ಹಾಕಲಾಗಿರುವಂಥದ್ದು. ಇನ್ನು 242 ಪ್ರಕರಣಗಳಿರುವಂತದ್ದು. ಆದ್ರೆ 213 FIR ದಾಖಲಾಗಿದೆ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪ್ರಕರಣಗಳು ದಾಖಲಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಒಟ್ಟಾರೆಯಾಗಿ 29 ಪ್ರಕರಣಗಳು ವಿಚಾರಣೆಯ ಹಂತದಲ್ಲಿರುವಂತದ್ದು. ಅನ್ನಭಾಗ್ಯಕ್ಕೆ ಜಿಲ್ಲೆವಾರು ದಾಖಲಾದಂತಹ ಪ್ರಕರಣಗಳನ್ನ ನೋಡೋದಾದ್ರೆ ಬಾಗಲಕೋಟೆ 13 ಪ್ರಕರಣಗಳು, ಹಾಗೆ ಬಳ್ಳಾರಿಯಲ್ಲಿ 30 ಪ್ರಕರಣಗಳು ದಾಖಲಾಗಿದೆ. ಬೆಳಗಾವಿಯಲ್ಲಿ 5 ಪ್ರಕರಣಗಳು ದಾಖಲಾಗಿರುವಂತದ್ದು. ಇನ್ನು ಬೆಂಗಳೂರು ನಗರ
3 ಪ್ರಕರಣಗಳು ದಾಖಲಾಗಿದೆ. ಹಾಗೆ ಬೆಂಗಳೂರು ಗ್ರಾಮಾಂತರದಲ್ಲಿ 2 ಪ್ರಕರಣಗಳು ದಾಖಲಾಗಿದೆ. ಬೀದರ್ನಲ್ಲಿ 42 ಪ್ರಕರಣಗಳು ಕೂಡ ದಾಖಲಾಗಿರುವಂಥದ್ದು. ಬೆಂಗಳೂರು ನಗರ, ಇನ್ನು ಚಾಮರಾಜನಗರ 4 ಪ್ರಕರಣ, ಹಾಗೆ ಚಿಕ್ಕಬಳ್ಳಾಪುರ 4 ಪ್ರಕರಣ, ಚಿತ್ರದುರ್ಗ 5 ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ದಾವಣಗೆರೆಯಲ್ಲಿ 2 ಪ್ರಕರಣ, ಹಾಗೆ ಧಾರವಾಡದಲ್ಲೂ ಕೂಡ 2 ಪ್ರಕರಣ, ಇನ್ನು ಗದಗದಲ್ಲೂ ಕೂಡ 11 ಪ್ರಕರಣಗಳು ದಾಖಲಾಗಿದೆ. ಜಿಲ್ಲಾವಾರು ಎಷ್ಟೆಷ್ಟು ಪ್ರಕರಣಗಳು ದಾಖಲಾಗಿದೆ ಅನ್ನೋದನ್ನ ನೋಡ್ತಾ ಹೋಗ್ತಾ ಇದ್ದೀವಿ. ಹಾಸನ ಹಾರಾದ್ರೆ ಹಾವೇರಿ 3, ಇನ್ನು ಕಲಬುರಗಿಯಲ್ಲಿ 21, ಹಾಗೆ ಕೋಲಾರದಲ್ಲಿ 4 ಪ್ರಕರಣಗಳು ದಾಖಲಾಗಿದೆ. ಒಟ್ಟಾರೆಯಾಗಿ 234 ಜನರನ್ನ ಬಂಧನ ಮಾಡಲಾಗಿರುವಂಥದ್ದು. ಕೊಪ್ಪಳದಲ್ಲಿ 3 ಪ್ರಕರಣ ದಾಖಲಾದ್ರೆ ಮೈಸೂರು 4 ಪ್ರಕರಣ, ಹಾಗೆ ರಾಯಚೂರು 13 ಪ್ರಕರಣಗಳು ದಾಖಲಾಗಿರುವಂಥದ್ದು. ಹಾಗೆ ಶಿವಮೊಗ್ಗದಲ್ಲಿ 5 ಪ್ರಕರಣ, ತುಮಕೂರಿನಲ್ಲಿ 3 ಪ್ರಕರಣ, ಉಡುಪಿಯಲ್ಲೂ ಕೂಡ 3 ಪ್ರಕರಣಗಳು ದಾಖಲಾಗಿರುವಂಥದ್ದು. ಸಿಎಂ ಕನಸಿನ ಯೋಜನೆಗೆ ಕನ್ನ ಹಾಕಿದ್ದಾರೆ ಖದೀಮರು. ಇನ್ನು ಉತ್ತರ ಕನ್ನಡದಲ್ಲೂ ಕೂಡ 2 ಪ್ರಕರಣಗಳು, ಹಾಗೆ ವಿಜಯನಗರದಲ್ಲೂ 5 ಪ್ರಕರಣಗಳು, ಹಾಗೆ ಯಾದಗಿರಿಯಲ್ಲೂ ಕೂಡ 4 ಪ್ರಕರಣಗಳು. ಒಟ್ಟಾರೆಯಾಗಿ ರಾಜ್ಯದಾದ್ಯಂತ 242 ಪ್ರಕರಣಗಳು ದಾಖಲಾಗಿರುವಂಥದ್ದು. ಅದರಲ್ಲಿ 213 ಎಫ್ಐಆರ್ ದಾಖಲಾಗಿದೆ. ಇನ್ನು 29 ಪ್ರಕರಣಗಳು ವಿಚಾರಣೆಯ ಹಂತವನ್ನ ತಲುಪಿರುವಂಥದ್ದು. ಒಟ್ಟಾರೆಯಾಗಿ ಕಾಳಸಂತೆಯಲ್ಲಿ ಸಿಎಂ ಕನಸಿನ ಯೋಜನೆ ಕನ್ನವಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಅಕ್ಕಿ ಭಾಗ್ಯ ಬೇರೆಯವರ ಭಾಗ್ಯ ಆಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಕಾಳಸಂತೆಯಲ್ಲಿ ಪಡಿತರ ಫಲಾನುಭವಿಗಳಿಗೆ ತಲುಪಬೇಕಾಗಿರುವಂತಹ ದವಸ ಧಾನ್ಯ, ಅನ್ನಭಾಗ್ಯ ಬೇರೆಯವರ ಒಂದು ಪಾಲಾಗ್ತಾ ಇದೆ. ಅನ್ನಭಾಗ್ಯಕ್ಕೆ 213 ಎಫ್ಐಆರ್ ದಾಖಲಾಗಿರುವಂಥದ್ದು, ಅನ್ನಭಾಗ್ಯ ಕನ್ನ ಆಗಿರುವಂಥದ್ದು.